ಸುಮಾರು ವಿಷಯಗಳು ಬರುತ್ತೆ. ಸಡನ್ ಆಗಿ ಡ್ರಾಸ್ಟಿಕ್ ಆಗಿ ಬಿಹೇವಿಯರ್ ಚೇಂಜಸ್ ಆಗ್ತಾ ಹೋಗುತ್ತೆ. ಅಂದರೆ ಇಟ್ ವಿಲ್ ಬಿ ನೋಟಿಸಬಲ್. ಅವರು ಫಸ್ಟ್ ಆಫ್ ಆಲು ಎಲ್ಲರೂ ಒಟ್ಟಿಗೆ ನಾವು ಕೂತ್ಕೊಂಡು ಊಟ ಮಾಡಿ ಅಂತ ಹೇಳ್ತೀವಿ, ಬೇಸಿಕ್ ಅದು ದಟ್ ಫ್ಯಾಮಿಲಿ ಒಂದು ಬಾಂಡಿಂಗಿಗೆ. ಈಗ ಅದು ಇಲ್ವೇ ಇಲ್ಲ. ಅದು ಮಾಡುವಾಗ್ಲೂ ಟಿವಿ ಓಡ್ತಾ ಇರಬೇಕು, ಒಂದು ಕೈಯಲ್ಲಿ ಮೊಬೈಲ್ ಇರಬೇಕು. ಹಿಂಗೆ ತಿಂತ ನನಗೆ ಎಷ್ಟು ಬೇಜಾರಾಗತ್ತೆ. ಅದು ನಾನು ದೊಡ್ಡವ್ರಿಗೆ ಎಷ್ಟು ಜನಕ್ಕೆ ಹೇಳ್ತೀನಿ, ನೀವೇ ಅದು ಫಾಲೋ ಮಾಡಿಲ್ಲ ಅಂದರೆ ನಿಮ್ಮ ಮಕ್ಳಿಗೆ ಏನು ಹೇಳ್ಕೊಡ್ತೀರಾ ಅಂತ ಹೇಳಿ. ಒಂದು ಹಿಂಗೆ ಆ ಥರ. ಸೊ ಈ ಥರ ಒಂದು ಕಲ್ಚರ್ ಬರ್ತಾ ಇದೆ. ಹೌದು, ಅದ್ರಲ್ಲಿ ಏನ್ ಬಿದ್ರು ಬೇಕಾದ್ರೆ ಜೊತೆಗೆ ಸೇರ್ಕೊಂಡು ತಿನ್ಬಿಡ್ತಾರೆ. ಆ ಥರ ಗಮನನೇ ಇರೋದಿಲ್ಲ ಅದು ಏನು ತಿಂತಿರ್ತಾರೆ ಅದು. ಸೊ ಮಕ್ಳು ಏನು ಮಾಡ್ತಾರೆ, ಅವಾಯ್ಡ್ ಮಾಡ್ತಾರೆ ಫ್ಯಾಮಿಲಿ ಕಾನ್ವರ್ಸೇಷನ್ಸ್ ಅಲ್ಲಿ. ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ, ಜೊತೆಗೆ ಏನಕ್ಕೂ ಅವರು ಅವೈಲೇಬಲ್ ಇರೋದಿಲ್ಲ, ಫ್ಯಾಮಿಲಿ ಫಂಕ್ಷನ್ಸಿಗೆ ಬರಲ್ಲ. ಸೊ ಸುಮಾರು ಆ ಥರದ್ದು ಇರುತ್ತೆ. ಅಥವಾ ಆಪಟೈಟ್ ಡ್ರಾಪ್ ಆಗುತ್ತೆ, ಸ್ಲೀಪ್ ಕ್ವಾಲಿಟಿ ಚೇಂಜ್ ಆಗುತ್ತೆ, ಇರಿಟಬಿಲಿಟಿ ಬರುತ್ತೆ, ಆಂಗ್ಸೈಟಿ ಇರುತ್ತೆ, ವರಿ ಇರುತ್ತೆ. ಇಟ್ ಇಸ್ ನೋಟಿಸಬಲ್. ಆ್ಯಕ್ಚುಲಿ ಸುಮಾರು ಜನ ಪೇರೆಂಟ್ಸ್ ಅದನ್ನು ನೋಟಿಸ್ ಮಾಡಿ ಇಗ್ನೋರ್ ಮಾಡ್ತಾರೆ ಅನ್ನೋದು ನನಗೆ ಜಾಸ್ತಿ ಬೇಜಾರಾಗುತ್ತೆ. ಅಂದರೆ ಇಟ್ ವಿಲ್ ಬಿ ನೋಟಿಸಬಲ್ ಚೇಂಜಸ್. ಅವರು ಗಾಸಿಪ್ ಮಾಡ್ತಿರ್ತಾರೆ ಮನೇಲೇ, ನೋಡು ಹೆಂಗೆ ವಿಚಿತ್ರವಾಗಿ ಆಡ್ತಾ ಇದ್ದಾರೆ, ಅಥವಾ ಈ ಥರ ಫುಲ್ಲು ಅವ್ನು ಹೆಂಗಿದೆ ಮುಂಚೆ ಇವಾಗ ಹಂಗಿಲ್ಲ, ಬದಲಾಗಿದ್ದಾರೆ ಅಂತೆಲ್ಲ ಮಾತಾಡ್ಕೊಂತಿರ್ತಾರೆ ಹೊರ್ತು ಅದ್ರ ಬಗ್ಗೆ ನಾವು ಏನು ಮಾಡಬೇಕು ಅಂತ ಗಮನ ವಹಿಸಿ ಮಾಡೋದಿಲ್ಲ. ಆಮೇಲೆ ಬ್ಲೇಮ್ ಗೇಮು ಸ್ಕೂಲ್ ಅವ್ರು ಮಾಡಬೇಕು ಅಂತ ಅವರು, ಸ್ಕೂಲ್ ಅವ್ರು ಏನು ಹೇಳ್ತಾರೆ, ನಾನು ಇಷ್ಟು ಮಕ್ಳನ್ನ ನೋಡ್ಬೇಕು, ಮನೇಲಿ ನೀವು ಒಂದ್ ಮಗು ನೋಡಕ್ ಆಗಿಲ್ಲ ಅಂದ್ರೆ ನಾವು. ಇವ್ರಿಗೆ ಪೇರೆಂಟ್ಸ್ಗೆ ಏನ್ ಬರ್ತಿದೆ ಈ ನಡುವೆ ಅಂದ್ರೆ, ಕೆಲವ್ರಿಗೆ ನಾವು ಅಪ್ಪ ಅಮ್ಮ ಇಬ್ರು ಕೆಲ್ಸಕ್ಕೆ ಹೋಗ್ತೀವಿ, ನಾವು ತುಂಬಾ ಬಿಸಿ, ಅಷ್ಟೊಂದು ಫೀಸ್ ಕಟ್ತೀವಿ, ಅವ್ರು ಮಾಡಕ್ ಆಗಲ್ವಾ, ನೀವು ಅಷ್ಟೊಂದು ಫೀಸ್ ಕಟ್ಬಿಡ್ತೀರಾ ಅಂದ್ಬಿಟ್ಟು ಫುಲ್ ರೆಸ್ಪಾನ್ಸಿಬಿಲಿಟಿ ಕೊಡಕ್ಕಾಗ್ಬಿಡತ್ತೆ ಎಲ್ಲ ಅವ್ರಿಗೇನೆ. ಯಾರು ಮಕ್ಳೇನಾದ್ರು ಕೇಳಿದಾರ ನಿಮ್ಗೆ ಲಕ್ಷಾಂತರ ರೂಪಾಯಿ ಕೊಡ್ಸಿ ನನಗೆ ಲಕ್ಸುರಿ ಎಜುಕೇಶನ್ ಕೊಡಿ ಅಂತ? ಇಲ್ಲ. ಲಕ್ಸುರಿ ಎಜುಕೇಶನ್ ಇಲ್ದಲ್ಲ ನಾವೆಲ್ಲ ಚೆನ್ನಾಗಿ ಓದ್ಲಿಲ್ವಾ? ಆಮೇಲೆ ಈಗ ನಾನು ಹೋಗಿ ಬಂದು ಗೌರ್ಮೆಂಟ್ನ ಟಾರ್ಗೆಟ್ ಮಾಡ್ತಾ ಇದ್ದೀನಿ ಅಂತಲ್ಲ, ಪಕ್ಷಗಳು ಯಾರು ಬೇಕಾದರೂ ಬರಲಿ, ಯಾವ ಪಾರ್ಟಿ ಆದರೂ ಬರಲಿ, ನೋಡಿ ಈ ಸಿಲೆಬಸ್ಸಲ್ಲಿ ಈ ಪಾಠ ತೆಗೆದ್ರು, ಅವ್ರ ಬಗ್ಗೆ ತೆಗೆದ್ರು ಅಂತ ತಲೆ ಕೆಡಿಸ್ಕೊಳ್ಳೋ ಗೌರ್ಮೆಂಟ್ಗಳು ಇದ್ರ ಬಗ್ಗೆ ಎಜುಕೇಷನ್ ಇಲ್ಲ ಅಂತ ಎಷ್ಟು ಪ್ರಶ್ನೆ ಮಾಡಿದ್ದಾವೆ. ಈಗ ಮಕ್ಕಳಿಗೆ ಮೊಬೈಲ್ನಲ್ಲಾಗೋ ಅನಾಹುತಗಳ ಬಗ್ಗೆ ಪೇರೆಂಟ್ಸ್ಗಳು ಹೇಳಬೇಕು, ಮೊಬೈಲ್ನಲ್ಲಿ ಇಂಥದ್ದನ್ನು ಅಂದರೆ ಮೊಬೈಲ್ ಎಜುಕೇಷನ್ ಕೊಡಬೇಕು ಅಥವಾ ಕೊಡಬಾರ್ದು ಅನ್ನೋದ್ರ ಬಗ್ಗೆ ಎಷ್ಟು ಜನ ಮಿನಿಸ್ಟ್ರು, ಎಷ್ಟು ಜನ MLAಗಳು, ಸರ್ಕಾರ ಪ್ರಸ್ತಾಪ ಮಾಡಿದಾವೆ. ಹಂಗಾದ್ರೆ ಮೇಡಮ್ ಶುಭಮಂಗಳ ಮೇಡಮ್ ಅವ್ರು ಹೇಳ್ದಂಗೆ ಸೈಬರ್ ಮಿನಿಸ್ಟ್ರು ಅಂತ ಸೆಂಟ್ರಲ್ಲೂ ಅವರೇ ಇಲ್ವಲ್ಲ, ಯಾರು ಸ್ಟೇಟಲ್ಲೂ ಇರಬೇಕು. ಯಾಕೆಂದ್ರೆ ಈಗ ಆನ್ಲೈನು ಇದೇನೇ ತುಂಬ ಇರೋದು, ಇವಾಗ ತುಂಬ ಡೆವಲಪ್ ಆಗ್ತಾ ಇರೋದು. ಈಗ ಯಾರು ಹೋಮ್ ಮಿನಿಸ್ಟ್ರಿಗೆ ಹೇಳ್ಬೇಕಂತ ಪಾಪ ಶುಭಮಂಗಳ ಮೇಡಮ್ ಚೆನ್ನಾಗಿ ಹೇಳಿದ್ರು. ಅದರಲ್ಲಿ ಸೆಂಟ್ರಲ್ ಒಬ್ಬ ಮಿನಿಸ್ಟ್ರ್ ಇರಬೇಕು, ಪ್ರತಿ ಒಂದು ಸ್ಟೇಟ್ಗೂ ಇದಾಗಿ ಅವ್ರ ಕಂಟ್ರೋಲಲ್ಲಿ ಇದೆಲ್ಲ ಅಂಡರ್ ಬಂದು ಅವ್ರಿಗೆ ಏನು ಅವ್ರಿಗೆ ಗೊತ್ತಿಲ್ದಿರ ಯಾವುದೂ ಆ್ಯಪ್ ರಿಲೀಸ್ ಆಗೋದಾಗಲಿ ಏನು ಆಕ್ಟಿವಿಟೀಸ್ ಆಗೋದಾಗಲಿ ಅದ್ರಲ್ಲಿ ನಡಿಬಾರ್ದು. ಒಂದು ಹುದ್ದೆನ ಕ್ರಿಯೇಟ್ ಮಾಡಬೇಕಲ್ಲ, ದೊಡ್ಡ ಟಾಸ್ಕ್ ಅಲ್ಲಿರೋದು. ಏನು ಶುಭಮಂಗಳ ಮೇಡಮ್ ಟಾಸ್ಕೇ ಇರೋದಲ್ಲಿ ಈಗ ಒಂದು ಮಿನಿಸ್ಟ್ರಿಗಿರಿನೇ ಶುರು ಮಾಡ್ಬೇಕು ನಾವೀಗ. ಖಂಡಿತವಾಗ್ಲು ನಾವೆಲ್ಲ ಸೇರಿದ್ರೆ ಇದು ಖಂಡಿತವಾಗ್ಲೂ ಸಾಧ್ಯ ಆಗತ್ತೆ. ಏಕೆಂತಂದ್ರೆ ಸರ್ಕಾರ ನಮಗೋಸ್ಕರ ಇರೋದು, ನಮಗಿದು ಬೇಕು, ಇಂಟರ್ನೆಟ್ ನಾವು ಉಪಯೋಗಿಸ್ತಾ ಇದೀವಿ, ಮುಂದಿನ ನಮ್ಮ ಜೀವನ ಇಂಟರ್ನೆಟ್ ಇಲ್ದಿರ ನಡೆಯಲ್ಲ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಾಗೋಗಿದೆ. ಸೊ ಹೀಗಿರುವಾಗ ನಮಗೆ ಸೈಬರ್ ಮಿನಿಸ್ಟ್ರಿ ಯಾಕೆ ಬೇಕಿಲ್ಲ? ಬೇಕೇ ಬೇಕಿದೆ. ಸೊ ಇದನ್ನ ಅವರು ಕ್ರಿಯೇಟ್ ಮಾಡ್ಬೇಕು ಅನ್ನೋದು ಈಗಾಗ್ಲೇ ತಗೊಳ್ಬೇಕಾಗಿತ್ತು ಚರ್ಚೆಗೆ. ಇನ್ನೂ ತಗೊಂಡಿಲ್ಲ. ಇನ್ನು ತಗೊಳ್ದೆ ಹೋದ್ರೆ ಬಹುಶಃ ಇವತ್ತು ಸೈಬರ್ ಅಪರಾಧಗಳು ನೀವು ನೋಡ್ತಾ ಇದ್ದೀರಾ, ಮಕ್ಕಳು ಈ ಕಡೆ ಒಂದ್ ಕಡೆ ಆತ್ಮಹತ್ಯೆ ಮಾಡ್ಕೋತಾ ಇದ್ರೆ, ಎಷ್ಟೋ ಜನ ಸೈಬರ್ ಅಪರಾಧದಲ್ಲಿ ದುಡ್ಡನ್ನ ಕಳ್ಕೊಳ್ತಾ ಇದ್ದಾರೆ, ಜೀವವನ್ನ ಕೊಡ್ತಾ ಇದ್ದಾರೆ, ಹಾಗೆ ಕೆಲಸಗಳನ್ನ ಕಳ್ಕೊಳ್ತಾ ಇದ್ದಾರೆ. ಸೊ ಇದೆಲ್ಲ ತಡಿಬೇಕು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಒಂದು ಸ್ಪೆಸಿಫಿಕ್ ಟೀಮ್ ಬೇಕೇ ಬೇಕು. ಆ ಸ್ಪೆಸಿಫಿಕ್ ಟೀಮ್ ಎಲ್ಲಿ ಬರುತ್ತೆ ಅಂತಂದ್ರೆ ಸೈಬರ್ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ. ಸೊ ಹಾಗಾಗಿ ಸೈಬರ್ ಮಿನಿಸ್ಟ್ರಿ ಮ್ಯಾಂಡೇಟರಿ ನಮ್ಗೆ. ಬಿಡಿ ಮೇಡಮ್, ಸೈಬರ್ ಅರೆಸ್ಟ್ ಅಂತ ಬಂದಿದೆಲ್ಲ ಈ ವರ್ಷದಲ್ಲಿ ಡಿಜಿಟಲ್ ಅರೆಸ್ಟ್ ಅಂತ 2,000 ಕೋಟಿ ಚಿಲ್ಲರೆ ಕಳ್ಕೊಂಡಿರೋದು. ಯಾರು ಏನು ತಿಳ್ಕೊಂಡಿಲ್ಲ ಅನ್ನೋರಲ್ಲ, ಹಳ್ಳಿ ಕಡೆ ಪಾಸ್ಬುಕ್ ಇಟ್ಕೊಂಡು ಓಡಾಡೋರಲ್ಲ, ಫೋನಲ್ಲಿ ಆಪರೇಟ್ ಮಾಡೋರೆ, ಎಲ್ಲ ಓದಿರೋಂತಾರೆ, ಆರ್ಟಿಸ್ಟ್ಗಳು. ಡಿಜಿಟಲ್ ಅರೆಸ್ಟ್ ಅಂತ. ಸರಿ, ಹಂಗಾದ್ರೆ ಯಾರನ್ನ ಕೇಳೋದು? ಪ್ರಶ್ನೆ ಅಗೇನ್ ಬರುತ್ತೆ. ನಮ್ಮಲ್ಲಿ ಅದೊಂದು ಡಿಪಾರ್ಟ್ಮೆಂಟೇ ಇಲ್ವಲ್ಲ ಕೇಳಕ್ಕೆ. ಈಗ ಫಸ್ಟ್ ಆಫ್ ಆಲ್ ರೆಗ್ಯುಲೇಷನ್ಸ್ ಇಲ್ಲ. ರೆಗ್ಯುಲೇಷನ್ಸ್ ಇದ್ರೂ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಈಗ ಸುಮಾರು ಚರ್ಚೆಗಳಾಯಿತು, ಎಲ್ಲ ಸ್ಕೂಲಲ್ಲೂ ಒಂದು ಸೈಕಾಲಜಿಸ್ಟ್ನ ನೇಮಕ ಮಾಡಬೇಕು, ಯಾಕಂದರೆ ತುಂಬ ಅವಶ್ಯಕತೆ ಇದೆ ಅಂತ. ಬಟ್ ಅದು ಪೇಪರಲ್ಲೇ ಉಳ್ಕೊಂಬಿಟ್ಟಿದೆ. ಎಷ್ಟೊಂದು ಸ್ಕೂಲ್ಸಲ್ಲಿ ಏನಾಗ್ತಿದೆ ಗೊತ್ತಾ, ಜಸ್ಟ್ ಇವಾಗ ಒಂದು ಅಪ್ರೂವಲ್, ಏನೋ ಗೌರ್ಮೆಂಟ್ ಅಪ್ರೂವಲ್ ಅಥವಾ ಏನೋ ಸರ್ಟಿಫಿಕೇಷನ್ಗೆ ಪಾಸ್ ಮಾಡ್ಕೊಳ್ಳೋಕ್ಕಷ್ಟೇ ನೇಮ್ ಸೇಕ್ ಒಂದು ಸೈಕಾಲಜಿಸ್ಟ್ ಇಡ್ತಾರೆ.
ಆದರೆ ಅಲ್ಲಿ ಏನು ಇನ್ಕಲ್ಕೇಟ್ ಆಗಲ್ಲ ಸ್ಕೂಲಲ್ಲಿ, ಅಂದರೆ ರೆಗ್ಯುಲರ್ ಕೌನ್ಸಿಲಿಂಗ್ ಸೆಷನ್ಸ್ ಆಗಲಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಆಗಲಿ ಇನ್ಕಲ್ಕೇಟ್ ಆಗಲ್ಲ. ಇದು ನಾನು ತುಂಬ ನೋಡಿದ್ದೀನಿ ಆ್ಯಂಡ್ ಇಟ್ ಇಸ್ ತುಂಬ ಬೇಜಾರಾಗುವಂಥ ವಿಷಯ. ವಾರಕ್ಕೊಂದೊಂದು ದಿನ ಒಂದೊಂದು ಸ್ಕೂಲಿಗಿಂತ ಕ್ಲಾಸ್ಗಳನ್ನ ಇಟ್ಟಾಗ ಮಕ್ಕಳಿಗೆ ಅನುಕೂಲ ಆಗಲ್ಲ ಅಂತೀರಾ ಮೇಡಮ್? ಆಗತ್ತೆ, ಬಟ್ ಮಾಡ್ತಿಲ್ವಲ್ಲ ಅವರು. ಜಸ್ಟ್ ನೇಮ್ ಸೇಕ್ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಇದು ಮಾಡಬೇಕು ಅಂತ ಇದೆ. ಚೆನ್ನಾಗಿ ಹೇಳಿದ್ರು. PT ಟೀಚರೇ ಇಲ್ಲ ಪಾಪ ಸಾರ್ ಅವ್ರು ಹೇಳ್ದಂಗೆ. 19 ವರ್ಷದಿಂದ ನಮ್ಮ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗೆ ಒಬ್ಬ PT ಟೀಚರ್ನ ಹಾಕಕ್ ಆಗ್ತಾ ಇಲ್ಲ. ದುರ್ದೈವದ ಸಂಗತಿ ಇದು. ಬೇರೆ ಬೇರೆ ಸಬ್ಜೆಕ್ಟ್ಗಳು ಯಾವ್ದೋ ಟೀಚರು ಯಾವ್ದೋ ಸಬ್ಜೆಕ್ಟ್ ತಗೋಬೇಕು, ಮಕ್ಕಳನ್ನ ಗುಂಪಲ್ ಗೋವಿಂದ ಅನ್ನೋ ಇಲ್ಲ ಮೇಡಮ್, ಕೂರಿಸ್ಬೇಕು. ಇದರಲ್ಲಿ ಸ್ಪಷ್ಟತೆ ಏನು ಅಂತಂದ್ರೆ, ಈಗ ಎಲ್ಲರೂ ಮಿನಿಸ್ಟ್ರು ಏನು ಸಚಿವರು MLA ಇದಾರಲ್ಲ, ಅವರೆಲ್ಲ ಓನ್ ಇನ್ಸ್ಟಿಟ್ಯೂಟ್ಗಳು ಇದಾವೆ. ಆ ಓನ್ ಇನ್ಸ್ಟಿಟ್ಯೂಟ್ಗಳು ಬೆಳೆಯುವಂತ ಒಂದು ಇಂಟೆನ್ಷನ್ ಅವ್ರದ್ದಿದೆ. ಸರ್ಕಾರಿ ಶಾಲೆಗಳು ಮುಚ್ಚುವಂತ ಪ್ಲಾನ್ ಇದೆ ಅಷ್ಟೇ, ಮತ್ತೇನೂ ಇಲ್ಲ. ಆಮೇಲೆ ಬಾಯಿ ಮಾತು ಹೇಳೋದು ಏನಂತ, ಇದು ಕನ್ನಡ ಶಾಲೆಗಳನ್ನ, ಗೌರ್ಮೆಂಟ್ ಶಾಲೆಗಳನ್ನ ಉಳಿಸಿ ಬೆಳೆಸಿ ಸುಮ್ನೆ ರೀ ಅದೆಲ್ಲ. ಹಂಗಾರೆ ನಮ್ಮ ಮಕ್ಕಳನ್ನ ಸ್ಕೂಲ್ ಟೀಚರ್ಗಳು ಇಲ್ದಲ್ಲೇ ಇರೋ ಸ್ಕೂಲ್ಗಳಿಗೆ ಹಾಕಿ ಹಾಳು ಮಾಡಿ ಅಂತ ಹೇಳ್ತೀರಾ? ಅನಿವಾರ್ಯ ಸಾಲ ಸೋಲನ ಮಾಡ್ತೀವಿ, ಕರ್ಕೊಬಂದು ನಿಮ್ ಸ್ಕೂಲ್ಗಳಿಗೆ ಏನೋ ನಿಮ್ ಇನ್ಸ್ಟಿಟ್ಯೂಷನ್ಸ್ಗಳು ಇರ್ತಾವಲ್ಲ, ಲಕ್ಷ ಕಟ್ಟಿ ಸೇರಿಸ್ತೀವಿ. ನಮ್ ಕರ್ಮಕ್ಕೆ ಇನ್ನೇನ್ ಮಾಡಕ್ಕಾಗತ್ತೆ ನಾವುಗಳು? ಆಮೇಲೆ ಮುಂಚೆ ಜನರಲ್ ನಾಲೆಜ್ ಅಂತ ಒಂದು ಸಬ್ಜೆಕ್ಟ್ ಇತ್ತು, ಇವಾಗ ಅದು ಕೂಡ ಇಲ್ಲ. ಅದರಲ್ಲಿ ನಾವು ವ್ಯಾಲ್ಯೂಸ್ ಹೇಳ್ಕೊಡೋದು, ಮಾರಲ್ಸ್ ಹೇಳ್ಕೊಡೋದು. ನಾನು ಇದನ್ನೇ ಹೇಳಿದ್ದು. ಟೀಚರ್ಸ್ ಇಲ್ಲ. ನಮ್ಗೆ ಈ ಮಕ್ಕಳಿಗೆ ಇಂಥವ್ರ ಪಾಠ ಇರ್ಬೇಕು ಬೇಡ ಅಂತ ಡಿಸೈಡ್ ಮಾಡ್ತಾರೆ ಯಾರು? ಓಕೆ, ಇವ್ರು ಮುಸ್ಲಿಮ್ಗೆ ಸಂಬಂಧಪಟ್ಟವರು, ಇವ್ರು ಹಿಂದೂ, ಇವ್ರು ಜೈನರು. ಇದನ್ನ ಮಕ್ಕಳಿಗೆ ವಿಷ ಬೀಜ ಬಿತ್ತುತ್ತಾ ಇದ್ರೆ ಹೊರತು ಜನರಲ್ ನಾಲೆಡ್ಜು ಅಥವಾ PT ಕ್ಲಾಸ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂಡ್ ಸೈಬರ್ ಬಗ್ಗೆ ಎಷ್ಟು ಜನ ಮಕ್ಕಳಿಗೆ ನಮ್ಗಳಿಗೆ ಗೊತ್ತಿರ್ಲಿಲ್ಲ. ಶುಭಮಂಗಳ ಮೇಡಮ್ ಹೇಳೋ ತನಕ ಡಿಜಿಟಲಿ ಅಥವಾ ಸೈಬರ್ ಅಂತ ಬಂದಾಗ ಬರೀ ಮಕ್ಕಳು ಗೇಮಿಂದ ಹಾಳಾಗ್ತಾ ಇರೋದಲ್ಲ, ಟೆರರಿಸಮ್ಗೂ ಇದೊಂದು ದಾರಿ. ಮಕ್ಕಳನ್ನ ಟೆರರಿಸಮ್ಗೆ ಈ ಮುಖಾಂತರ ಎಳಿತಾ ಇದ್ದಾರೆ. ದೇಶದ ಭದ್ರತೆ ಬರುತ್ತೆ. ಇದ್ರ ಬಗ್ಗೆ ಎಷ್ಟು ಜನ ತಲೆ ಕೆಡಿಸ್ಕೊಂಡಿದ್ದೀರಿ?